ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಚಳಿಗಾಲ ಅಧಿವೇಶನ ಬೆಳಗಾವಿದಾಗ 4ನೇ ದಿವಸ ಆತರ ನಡೆಯಾಕತ್ತೈತಿ. ಭಾಳ ಹುರುಪಲೆ ನಡೆಯಾಕತ್ತಿತ್ತ ತಿಳ್ಕೊತಿದ್ರು, ಆದ್ರೆ ಅಷ್ಟೇನಿನ್ನ ಹುರುಪು ಬಂದಿಲ್ಲ. ಯಾಕಂದ್ರೆ ಇನ್ನು ಸೋಮವಾರ ಹುರುಪು ತುಂಬತೈತಿ. ಈಗ ಜಸ್ಟ್ ಜಮೀರ್ ಅಹ್ಮದ್ ಖಾನ್ ಬಂದ್ರಣ ಅಂತಲೇ ಮತ್ತೆ ಕಳೆ ಬತ್ರಿ ಚಳಿಗಾಲ ಅಧಿವೇಶನದ ಸುವರ್ಣಸೌಧ ಮೇಲೆ. ಹಂಗಾದ್ರೆ ಈಗ ಖಡಕ್ ಜವಾರಿ ಕಾಕ ಏನು ಸುದ್ದಿ ತೊಗೊಂಬಂದಾನಂದ್ರಿ, ರೈತಾಪಿ ಜನರು ತಮ್ಮ ಸಮಸ್ಯೆಗಳ ಸಲುವಾಗಿ ಅಲ್ಲಿ ಸತ್ಯಾಗ್ರಹ ಹುಡ್ಯಾರ. ಅಲ್ಲಿ ಹೋಗಿ ಮುಖ್ಯಮಂತ್ರಿ ಹೋಗಿ ಅವರ ಅಹವಾಲು ತೊಗೋಬೇಕಲ್ರಿ. 2ನೇ ಸತ್ಯಾಗ್ರಹ ಅತಿಥಿ ಉಪನ್ಯಾಸಕರು ನಮ್ಮನ್ನು ಕಾಯಮಗೊಳಿಸ್ರಿ, ನಮಗೆ ಬರೀ ಅತಿಥಿನ ಅಂಥೇಳಿ ತೊಗೋಬೇಡ್ರಿ. ಪ್ರಾಥಮಿಕ ಶಾಲಾ ಶಿಕ್ಷಕರು ಸಹಿತ ಒಂದು ಮನವಿ ಕೊಡ್ತಾರ ಮಧು ಬಂಗಾರಪ್ಪಗ. ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿಗೆ ಏನು ಕೊಡ್ತಾರೆ ಗೊತ್ತೈತೇನ್ರಿ? ಶಾಲ್ಯಾಗ ಮಾಸ್ತರ್ಗಳ ಇಲ್ಲ, ಹುಡುಗರು ಭಾಳ ಆಗ್ಯಾವು, ಏನು ಕಲಿಸೋನು ಅನ್ನಕತ್ತಾರ. ಅತಿಥಿ ಶಿಕ್ಷಕರನ್ನು ತೊಗೋತಿದ್ರು, ಅದನ್ನು ಬಂದ್ ಮಾಡಿರಿ, ಪಗಾರ ಕೊಡೋಕ್ಕಾಗ್ವತ್ತು. ಆದ್ರೆ ಈ ಚಳಿಗಾಲ ಅಧಿವೇಶನದಾಗ ಒಂದು 4 ಗೊತ್ತುವಳಿ ನಿರ್ಣಯ ತೊಗೋಬೇಕು. ಮೊಟ್ಟ ಮೊದಲನೇ ರೈತಾಪಿ ಜನರು ಏನು ಸ್ಟ್ರೈಕ್ ಕೂತಾರ, ಅನ್ನ ನೀಡು ಅನ್ನದಾತ, ಆತನ ಸಮಸ್ಯೆಯನ್ನು ಗೊಳಿಸಬೇಕು. 2ನೇದು ಅತಿಥಿ ಉಪನ್ಯಾಸಕರು ಕೂತಾರ, ಅಂಗನವಾಡಿ ಅವರು ಕೂತಾರ, ಆಶಾ ಕಾರ್ಯಕರ್ತರು ಕೂತಾರ. ಅನೇಕ ರೀತಿಯ ಇವತ್ತು ಪ್ರತಿಭಟನೆಗಳು ನಡೆಯಾಕತ್ತಾವ. ಆ ಪ್ರತಿಭಟನೆಗಳ ಅಹವಾಲವನ್ನು ತೆಗೆದುಕೊಂಡು ಮುಖ್ಯಮಂತ್ರಿಯವರು ಇವತ್ತು ನಿರ್ಣಯ ತೊಗೋಬೇಕಲ್ರಿ. ಇದೇ ಸುವರ್ಣಸೌಧದಾಗ ಚಳಿಗಾಲ ಅಧಿವೇಶನ ಒಂದು ಮೋಜು ಮಜಾ ಮಸ್ತಿ ಸಲುವಾಗಿ ಆಗಾಗ್ತೈತೆ ಅನ್ನತ್ತಿರ್ಬೇಕ್ರಿ. ಇದೇ ಒಂದು ಭಾಳ ದೊಡ್ಡ ಭಯಾನಕ ಸುದ್ದಿ ಕೊಡ್ತಾನೆ ನೋಡ್ರಿ. ಈ ಚಳಿಗಾಲ ಅಧಿವೇಶನ ಸಲುವಾಗಿ ಕೆಲವು ಇಲಾಖೆಯ ಅಧಿಕಾರಿಗಳು ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಂದ ಅಧಿವೇಶನ ಖರ್ಚು ಅಂತೇಳಿ ಹಣ ವಸೂಲು ಮಾಡಾಕತ್ತಾರ್ರಿ. ಇದು ಒಂದು ದರೋಡೆ ಡಕಾಯಿತ ಕಂಪ್ನಿನ ರೀ. ನೋಡ್ರಿ ಹೆಂಗೆ ದುಡ್ಡು ವಸೂಲು ಮಾಡಾಕತ್ತಾರ. ಮಂತ್ರಿಗಳಿಗೆ ಕೊಡ್ಬೇಕು, ಅವ್ರಿಗೆ ಗಣ್ಯಮಾನ್ಗಳಿಗೆ ಕೊಡ್ಬೇಕು, ಅವ್ರ ಆಪ್ತ ಕಾರ್ಯದರ್ಶಿಗಳಿಗೆ ಕೊಡ್ಬೇಕು, ಅವ್ರಿಗೆ ಚೈನಿ ಮಾಡಿಸ್ಬೇಕು. ಇನ್ನು ಶನಿವಾರ ರವಿವಾರ ಮೋಜು ಮಜಾ ಮಸ್ತಿ ಮಾಡಕ್ಕೆ ಹೋಗೋರು ನೆಚ್ಚಿನ ಇವತ್ತು ಇದೇ ಸ್ಪೀಕರ್ ಸಾಹೇಬ್ರೆ, ಗೌರವಾನ್ವಿತ ಸಭಾಧ್ಯಕ್ಷರೇ UT ಖಾದರ್ ಅವರೇ, ನೀವು ಭಾಳ ನ್ಯಾಯ ನೀತಿ ಧರ್ಮದವರು. ಬಸವರಾಜ ಹೊರಟ್ಟಿ ಅವರೇ, ನೀವು ಭಾಳ ನ್ಯಾಯ ನೀತಿ ಧರ್ಮದವರು. ತಕ್ಷಣ ಇದಕ್ಕೊಂದು ವಿಚಕ್ಷಣ ದಳ ನೇಮಿಸ್ರಿ. ಎಲ್ಲೆಲ್ಲಿ ಅಧಿಕಾರಿಗಳು ಹಣಗೊಳೆ ಮಾಡಕತ್ತಾರ ಕೋಆಪರೇಟಿವ್ ಸೊಸೈಟಿದಿಂದ, ಆ ಕೋಆಪರೇಟಿವ್ ಸೊಸೈಟಿ ಉಪನಿರ್ದೇಶಕ ಮತ್ತು ಸಹಾಯಕ ನಿರ್ದೇಶಕರುಗಳು ತಮ್ಮ ಸೊಸೈಟಿಗಳಿಂದ ಹಣ ವಸೂಲಿ ಮಾಡಿ ಈ ಚಳಿಗಾಲ ಅಧಿವೇಶನದ ಮಂತ್ರಿಗಳಿಗೆ ಕೊಡ್ಬೇಕೈತೆ ಅಂಥೇಳಿ ಒಂದು ದರೋಡೆ ಮಾಡಾಕತ್ತಾರ. ಅದರ ಸಲುವಾಗಿ ನಿಮ್ಮ ಕಣ್ಣನ್ನು ಬೀಳ್ಬೇಕಲ್ರಿ. ಲೋಕಾಯುಕ್ತ ಅಧಿಕಾರಿಗಳು ಸಹಿತ ಯಾವಾಗ ಕಂಪ್ಲೇಂಟ್ ಮಾತ್ರ ನಾವು ಕ್ರಮ ತಗೋತೀವಿ ಅಂತಾರ. ಸೋಮೋಟೋ ಮಾಡುವ ಅಧಿಕಾರ ಐತಿಲ್ರಿ ಲೋಕಾಯುಕ್ತದವ್ರು ನಿಮಗೂ. ಹಂಗಾದ್ರೆ ಚಳಿಗಾಲ ಅಧಿವೇಶನ ಪ್ರತಿಭಟನೆಗಳು ಕುಂತವರು ಇದೇ ಕರ್ನಾಟಕ ರಾಜ್ಯದಲ್ಲಿ. ಇದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮೊಟ್ಟ ಮೊದಲನೆಯ ಚಳಿಗಾಲ ಅಧಿವೇಶನ ಸುವರ್ಣಸೌಧದಾಗ ನಡೆಯಾಕತ್ತೈತಿ. ಭಾಳ ಕಟ್ಟಾಗಿ ಇಲ್ಲಿಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಭಾಳ ಸಂಯಮ ರೀತಿಯಿಂದ ಶಾಂತ ರೀತಿಯಿಂದ ಚಳಿಗಾಲ ಅಧಿವೇಶನ ನಡೆಸ್ಯಾರ. ಆ ಹಿರಿಮೆ ಅವರಿಗೆ ಸಲ್ಲಬೇಕು. ಆದರೆ ವಿಧಾನಸಭಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ನೀವು ಇಬ್ಬರೂ ಕೂಡಿ ಇವತ್ತು ಈ ರೈತಾಪಿ ಜನರು ಏನು ಕೂತಾರ, ಅತಿಥಿ ಉಪನ್ಯಾಸಕರು ಏನು ಕೂತಾರ, ವಿವಿಧ ಸಂಘ ಸಂಸ್ಥೆದವ್ರು ಏನು ಕೂತಾರ, ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ನಿಯೋಗ ಸಹಿತ ಒಂದು ಇವತ್ತು ಹೋಗಿ ಮನವಿ ಕೊಟ್ಟಾರ. ಅವ್ರದ್ದೊಂದು ಭವನೆ ಏನೈತಿ, ಮಕ್ಕಳಿಲ್ಲ, ಮಕ್ಕಳು ಹೆಚ್ಚದಾವ, ಸಾಲಿ ಅಂಕಲ್ಸೂನು ಅನ್ನಕತ್ತಾರ. ಹಂಗಾದ್ರೆ ಅಲ್ಲಿ ಭರ್ತಿ ಮಾಡ್ಬೇಕಲ್ರಿ. ನಿರುದ್ಯೋಗಿ ವಿದ್ಯಾವಂತರು ಲಕ್ಷಾಂತರ ಜನ ಅದಾರ. BA BCom MA MCom TCS B.Ed D.Ed ಮಾಡ್ಕೊಂಡು ಇವತ್ತು ಶೇಂಗಾ ಮಾರಾಕತ್ತಾರ, ಚಹಾ ಮಾರಾಕತ್ತಾರ. ಭಾಳ ನಾಚಿಕೆ ಪಡುವಂಥ ಇವತ್ತು ಮಾನ ಮರ್ಯಾದೆ ಇಲ್ಲದಂಥ ಇದೊಂದು ವಿಷಯ ಹೇಳಾಕತ್ತೀನಿ. ಆದರೆ ಘನತೆವೆತ್ತ ಸರ್ಕಾರ, ಮಾನ್ಯ ಮಂತ್ರಿಗಳೇ, ನಿಮ್ಮ ಇಲಾಖೆಯಲ್ಲಿ ಎಷ್ಟೆಷ್ಟು ಸಾವಿರ ಇವತ್ತು ಹುದ್ದೆಗಳು ಖಾಲಿ ಅದಾವ. ತಕ್ಷಣ ನೋಟಿಫಿಕೇಷನ್ ಮುಖಾಂತರ ಭರ್ತಿ ಮಾಡಿರಿ, ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ರಿ, ದುಡಿಯೋ ರಟ್ಟೆಗೆ ಕೆಲಸ ಕೊಡ್ರಿ. ನಿಮಗೊಂದು ಮಾನವೀಯತೆಯ ಸಾಕಾರ ಮೂರ್ತಿ ಅಂಥೇಳಿ ನಿಮಗೆ ಪೂಜಾ ಮಾಡ್ತಾರೆ. ಇವತ್ತು ಚಳಿಗಾಲ ಅಧಿವೇಶನ ಯಾವಾಗಲೂ ಗದ್ದಲ ಸಭಾತ್ಯಾಗ ಮತ್ತು ಪ್ರತಿಭಟನೆ ಮುಖಾಂತರ ನಡೀತಿತ್ತು. ಆದರೆ ಇವತ್ತು 4 ದಿನ ಆಯಿತು, ಯಾವುದೇ ಗದ್ದಲ ಇಲ್ಲ, ಸಂಯಮ ರೀತಿಯಿಂದ ಶಾಸಕರು ಸಹಿತ ಬಹಳ ಸಮಾಧಾನದಿಂದ ತಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸಂಬಂಧಪಟ್ಟ ಸಚಿವರು ಅದಕ್ಕೆ ಉತ್ತರ ಕೊಡಾಕತ್ತಾರ. ಇನ್ನು ಬರುವ ಸೋಮವಾರದಂದು ಇದು ಭಾಳ ಕಾವ ಏರ್ತೈತಿ. ಇನ್ನು ಕಾವ ಏರಿದ ಮೇಲೆ ಒಳ್ಳೊಳ್ಳೆಯ ನಿರ್ಣಯಗಳನ್ನು ತಗೋಬೇಕು ಇದು ಚಳಿಗಾಲ ಅಧಿವೇಶನದಲ್ಲಿ. ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಉತ್ತರ ಕರ್ನಾಟಕಕ್ಕೆ ಏನು ನಿಮ್ಮ ಕೊಡುಗೆ? 3 ದಿನ ನೀವು ಇವತ್ತು ಅವಕಾಶ ಕೊಟ್ಟಿದ್ದೀರಿ ಸಭಾಧ್ಯಕ್ಷರೇ. 96 ಶಾಸಕರು ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾರ,
ಈ ಉತ್ತರ ಕರ್ನಾಟಕ ಸಲುವಾಗಿ 3 ರಿಂದ 4 ದಿವಸ ನಾವು ಅವಧಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಸಂಬಂಧಪಟ್ಟ ಉತ್ತರ ಕರ್ನಾಟಕದ ಶಾಸಕ ಸದನಕ್ಕೆ ಗೈರ್ಹಾಜರಾಗದೆ, ಸದನ ಕಲಾಪ ತಪ್ಪಿಸದೆ ನೇರವಾಗಿ ಹಾಜರಿದ್ದು ತಕ್ಷಣ ಪರಿಹಾರ ಮಾಡಬೇಕು ಇದೇ ಉತ್ತರ ಕರ್ನಾಟಕಕ್ಕೆ. ಮತ್ತು ಹಂಗೆ ಹರಟಿ ಹೊಡ್ಕೊತ ಹೋಗಬೇಡ್ರಿ ಎಮ್ ಎಲ್ ಎಗೌಡ್ರೆ. ಮತ್ತು ಭತ್ತೆ ಪಗಾರ ತೊಗೊಳಕ್ಕೆ ಮೊದಲು ಬರ್ತೀರಿ ಸಹಿ ಮಾಡಕ್ಕೆ. ಆದ್ರೆ ನೀವು ನಿಮ್ಮ ಆರಿಸಿ ತಂದಂಥ ಜನತೆಗೆ, ಆ ಮತದಾರ ಪ್ರಭುಗೆ ಮೋಸ ಮಾಡೋಕ್ಕೆ ಹೋಗಬೇಡ್ರಿ, ವಂಚನೆ ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತಿನ ಈ ಚಳಿಗಾಲ ಅಧಿವೇಶನ ಇವತ್ತೊಂದು ಇತಿಹಾಸದ ದಾಖಲೆ ಆಗಲಿ. ಇದೇ ಸಿದ್ದರಾಮಯ್ಯಗೆ ಸಿದ್ಧ ಮಾಡಿಸಿದಂಥ ಸಿದ್ದರಾಮಯ್ಯ ಅಂತಾರೆ, ಇದೇ UT ಕಳಂಕರಹಿತ ಅಧ್ಯಕ್ಷರಂತಾರೆ, ಹಿರಿಯ ರಾಜಕಾರಣಿ, ಹಿರಿಯ ಪರಿಷತ್ತಿನ ಅಧ್ಯಕ್ಷರಾದಂಥ ಬಸವರಾಜ ಹೊರಟ್ಟಿ, ನಿಮಗೂ ಒಂದು ಘನತೆ ಗೌರವ ಐತಿ. ಅನೇಕ ರೀತಿಯ ಇಲ್ಲಿ ಮಂತ್ರಿಗಳು ಸಹಿತ ಭಾಳ ಕಲಂಕರಹಿತ ಮಂತ್ರಿಗಳದಾರ. ಅದರಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಎತ್ತಿದ ಕೈರಿ. ಸತೀಶ್ ಜಾರಕಿಹೊಳಿ ಇವತ್ತು ತಮ್ಮ ಸಂಯಮ ರೀತಿಯಿಂದ ದೈನಂದಿನವಾಗಿ ಕಲಾಪಗಳನ್ನ ವೀಕ್ಷಣೆ ಮಾಡುತ್ತಾ ಎಲ್ಲೆಲ್ಲಿ ಊಟದ ವ್ಯವಸ್ಥೆ ಕೆಟ್ಟಿದೆಯೋ, ಎಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಯಾವ ತೊಂದರೆ ಆಗಾಕತ್ತಾವ ಅನ್ನೋದು ಲೆಫ್ಟ್ ರೈಟ್ ಪರೇಡ್ ತೊಗೊಂಡು ತಿರುಗಾಡಕತ್ತಾರೆ ಐತೆ ಸತೀಶ್ ಜಾರಕಿಹೊಳಿ. ಈ ಸತೀಶ್ ಜಾರಕಿಹೊಳಿ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕನೂ ಅದಾಡ್ರಿ ಬೆನ್ನ ಅಕ್ಕಿಯು ಬೆನ್ನ ಐತಿ ನೋಡಬೇಕರಲ್ಲ. ಯಾಕಂದ್ರೆ ಬೆಳಗಾವದಾಗ ಚಳಿಗಾಲ ಅಧಿವೇಶನ ನಡೆದೈತಿ. ಆ ಉಳೂರು ಒಂದು 4 ಅಕ್ಕಿ ಕಾಳು ಬೀಳಬೇಕರಲ್ಲ, ಅಂದಾಗ ನಮ್ಮ ಮದುವೆ ಆಗೋದು. ಸಂಸಾರ ಸರಿ ನಡಿಬೇಕಾದ್ರೆ ಆ ಪೊಲೀಸರನ್ನು ಕಳಿಸ್ರಿ ಅಂತ ಹೇಳಿದ್ದೀನಿ. ಇದಕ್ಕೆ ನೀವು ಏನು ನಿರ್ಣಯ ತಗೋತೀರಿ ಅದರ ಸಲುವಾಗಿ ಇನ್ನು ಕಾದು ನೋಡ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಕಲಾಪ ಶುಕ್ರವಾರ ಅಂತ್ಯಗೊಳ್ತೈತಿ. ಅಂತ್ಯಗೊಳ್ಳೋಕ್ಕಿಂತ ಮುಂಚಿತ ಒಳ್ಳೊಳ್ಳೆ ನಿರ್ಣಯಗಳನ್ನ ತಗೋರಿ. ಇಲ್ಲಿಯ ಜನರಿಗೆ ಒಳ್ಳೆಯ ಅವಕಾಶಗಳನ್ನ ಕೊಡ್ರಿ. ನಿರುದ್ಯೋಗಿಗಳು ಇವತ್ತು ಶೇಂಗಾ ಮಾರಾತಾರ, ಚುನುಮರಿ ಮಾರಾತಾರ, ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಆಗೈತಿ. ಅವರೆಲ್ಲರೇ ಮೆಂಟಲಿ ಆಗಿ ಏನಾರೇ ಕ್ರಿಮಿನಲ್ಗಳಾದ್ರಂದ್ರೆ ಮುಂದೆ ನೀವೇ ಜವಾಬ್ದಾರ ಆಗ್ತೀರಿ. ಸರ್ಕಾರ ನಿಮಗೊಂದು ಎಚ್ಚರಿಕೆ, ನೀವು ಇದೇ ಶುಕ್ರವಾರ ಒಳಗಡೆ ಒಂದು ನೋಟಿಫಿಕೇಷನ್ ಕಳಿಸಲಿಲ್ಲ. ಇದೇ ಆರೋಗ್ಯ ಇಲಾಖೆಯಲ್ಲಿ 23,000 ಹುದ್ದೆಗಳು ಖಾಲಿ ಇವೆ. ಅಗ್ರಿಕಲ್ಚರ್ದಲ್ಲಿ ಕೃಷಿ ಇಲಾಖೆಯಲ್ಲಿ 27,000, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕನಿಷ್ಠ 16,000 ಹುದ್ದೆಗಳು ಖಾಲಿ ಇವೆ. SDC ಐತಿ, FDC ಐತಿ, ಇಂಜಿನಿಯರಿಂಗ್ ಐತಿ, ಡಿಪ್ಲೊಮಾ ಐತಿ, ಸಿರಿಕಲ್ಚರ್ ಐತಿ, ಹಾರ್ಟಿಕಲ್ಚರ್ ಐತಿ, ಡಿಪ್ಲೊಮಾ, ITI, ಟರ್ನರ್ ಇವನ್ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ. ಆ ನಿರುದ್ಯೋಗಿಗಳಿಗೆ ಒಂದು ಆಶಾದೀಪದ ಕಾಯಕಲ್ಪದ ಶಕ್ತಿ ನೀವು ಕೊಡ್ತೀರಿ ಅಂಥೇಳಿ ಈ ಖಡಕ ಜವಾರಿ ಕಾಕ ಹೇಳಾಕತ್ತಾನ. ಭಾಳ ಪ್ರೀತಿಲೇ ಹೇಳಾಕತ್ತಾನ. ಮತ್ತೊಮ್ಮೆ ವಾಂಡ್ ರೀತಿಲಿ ಹೇಳಿ ಅಂದ್ರೆ ನೀವಿನ ಚಳಿಗಾಲ ಅಧಿವೇಶನ ಬಿಟ್ಟು ಓಡಿ ಹೋಗೋ ಪರಿಸ್ಥಿತಿ ಬರ್ತೈತಿ. ಹಂಗಾರ ನಿಮಗೆ ಎಚ್ಚರಿಕೆ ಕೊಡಾಕತ್ತೀನಿ, ತಕ್ಷಣ ಇದನ್ನು ಪರಿಹಾರ ಕೊಡ್ರಿ. ಇಲ್ಲಿ ಎಲ್ಲ ಸಚಿವರು ಹಾಜರಿದ್ದೀರಿ. ಇಲ್ಲಿ ಅಲ್ಪಸಂಖ್ಯಾತ ಹಜ್ ವಕಫ್ ವಸತಿ ಸಚಿವ ಸಹಿತ ತೆಲಂಗಾಣದಲ್ಲಿ ಬಾವುಟ ಹಾರಿಸಿ ವಿಚಾರ ಅವರು ಸಹಿತ ಇವತ್ತು ಸ್ಲಮ್ ಏರಿಯಾದವರಿಗೆ, ನಿರಾಶ್ರಿತ ಜನರಿಗೆ, ಎಲ್ಲಿ ಯಾರಿಗೆ ನಿವೇಶನ ಇಲ್ಲ, ಯಾರಿಗೆ ಒಂದು ಸೂರು ಇಲ್ಲ, ಯಾರಿಗೆ ಒಂದು ಚಪ್ಪರವಿಲ್ಲ, ಯಾರಿಗೆ ಒಂದು ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಅದರ ಸಲುವಾಗಿ ಬಹಳ ತಲ್ಲೀನರಾಗಿ ಇವತ್ತು KMDCಯಿಂದ ಅನೇಕ ಸಾಲ ಸೌಲಭ್ಯದ ಯೋಜನೆಗಳನ್ನು ಇದೇ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಕಲಿಸಲಕ್ಕ ಫೀಸನ್ನು ತಮ್ಮ ಸ್ಕೂಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ಯಾರ. ಇದರ ಉಪಯೋಗ ಈ ವಿದ್ಯಾರ್ಥಿಗಳು ತಗೋಬೇಕು, ವಿದ್ಯಾರ್ಥಿನಿಯರು ತಗೋಬೇಕು. ಮತ್ತೊಂದು ಪ್ರಶ್ನೆ ಕೇಳಿದ್ರೆ ನನಗೆ ಸದನದಾಗ, ಆ ಪ್ರಶ್ನೆಗೂ ಇವತ್ತು ಉತ್ತರ ಹೇಳ್ತಾನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಕಾಕ ನಮ್ಮ ಹಳ್ಳಿಯಾಗ ಏನು ಬಸ್ ಹೋಗ್ತಾವೆಲ್ಲ ಡಗೋಟ ಬಸ್ಸ ಕೊಡ್ತಾರಂತೆ. ಅಂದ್ರೆ ಹೊಸ ಬಸ್ಗಳೆಲ್ಲ ಅಲ್ಲಿ ಇಟ್ಕೋತಾರೆ ರೀ ಬೆಂಗಳೂರಾಗ. ಅವು ಹಳಿವು ಮೋಡ್ಕ ಆದಮೇಲೆ ಕಳಿಸ್ತಾರೆ. ಹಾಗಾದ್ರೆ ನಾವು ಉತ್ತರ ಕರ್ನಾಟಕದ ಗಟ್ಟಿ ಧ್ವನಿಗಳು, ನಾವು ಮೋಡ್ಕ ಅಲ್ಲ, ನಾವು ಪ್ಯೂರ್ ಅದೇವನು ತೋರಿಸ್ಬೇಕಲ್ರಿ. ಹಾಗಾದ್ರೆ ಎಷ್ಟು ಜನ ಕಮೆಂಟ್ ಮುಖಾಂತರ ನನ್ನ ಈ ನಂಬರ್ 1 ಚಾನಲ್ಗೆ ನಿಮ್ಮ ಅನಿಸಿಕೆ ತಿಳಿಸ್ತೀರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತಾನೆ ಕಾಕ. ನಮಸ್ಕಾರ.